ಈ ಭೂಮಿ ಮೇಲೆ ಎಲ್ಲ ತಂದೆ ತಾಯಿ ಅವ್ರ ಮಕ್ಕಳಿಗೋಸ್ಕರ ತುಂಬಾ ಕಷ್ಟಪಡ್ತಾರೆ. ಮಕ್ಕಳ ಸುಖಕ್ಕೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾರೆ. ತಂದೆ ತಾಯಿ ಅವ್ರು ಹಾಕೊಳ್ಳೋ ಬಟ್ಟೆ ಬಗ್ಗೆ ಆಗ್ಲಿ, ತಿನ್ನೋ ಊಟದ ಬಗ್ಗೆ ಆಗ್ಲಿ ಅವ್ರು ಯಾವತ್ತೂ ಚಿಂತೆ ಮಾಡೋದಿಲ್ಲ. ಅವರ ಚಿಂತೆ ಏನೇ ಇದ್ರೂ ಮಕ್ಕಳ ಭವಿಷ್ಯದ ಬಗ್ಗೆ. ನಮ್ಮ ಮಕ್ಕಳು ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಬೇಕು, ಅವ್ರ ಜೀವನದಲ್ಲಿ ಸುಖವಾಗಿರ್ಬೇಕು ಅಂತ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಒಳ್ಳೆ ಶಾಲೆಗೆ ಹಾಕ್ತಾರೆ. ಮಕ್ಕಳು ಅವರಿಗೆ ಬೇಕಾಗಿದ್ದನ್ನ ಹಠ ಮಾಡಿ ಪಡ್ಕೋತಾರೆ. ತಂದೆ ತಾಯಿ ಕೂಡ ಅಷ್ಟೇ, ಮಕ್ಕಳು ಹೇಳಿದ್ದಕ್ಕೆಲ್ಲ ಒಪ್ಕೋತಾರೆ. ಮಕ್ಕಳ ಸುಖಕ್ಕೋಸ್ಕರ, ಮಕ್ಕಳ ಸಂತೋಷಕ್ಕೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಅಂತ ಅವರು ಹೇಳಿದ್ದನ್ನೆಲ್ಲ ಒಪ್ಕೋತಾರೆ. ಅದೇ ಮಕ್ಕಳು ಒಂದಿನ ದೊಡ್ಡವರಾದ್ಮೇಲೆ ನಾವೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂದಾಗ ಕೆಲವ್ರ ಮನೇಲಿ ಅವ್ರ ಪ್ರೀತಿನ ಒಪ್ಕೊಳ್ಳೋದಿಲ್ಲ. ಯಾಕೆ ಯಾಕೆ ಅಂತ ನನ್ನ ಕೇಳಿದ್ರೆ ನಾನೇನು ಹೇಳೋದು? ಪ್ರೀತಿ ಮಾಡಿರೋದು ನೀನು, ನಿಂಗೆ ಗೊತ್ತಿರಬೇಕು. ನಾನು ಪ್ರೀತಿ ಮಾಡಿದ್ರೇನು, ನೀನು ಪ್ರೀತಿ ಮಾಡಿದ್ರೇನು, ಪ್ರೀತಿ ಪ್ರೀತಿನೇ ಅಲ್ವಾ? ಪ್ರೀತಿ ಅನ್ನೋ ವಿಷಯ ಬಂದಾಗ ಕೆಲವ್ರ ಮನೆಯಲ್ಲಿ ಅವ್ರ ಪ್ರೀತಿನ ಒಪ್ಕೊಳ್ಳೋದಿಲ್ಲ. ಯಾಕೆ? ಯಾಕೆ ಅಂದರೆ ಕೆಲವೊಬ್ಬರಿಗೆ ಪ್ರೀತಿ ಅಂದರೆ ಅನುಮಾನ, ಇನ್ನು ಕೆಲವೊಬ್ಬರಿಗೆ ಅದು ಸಂಬಂಧ. ಈ ಪ್ರೀತಿ ಅನ್ನೋ ಪದ ಮುಂದೆ ಇಟ್ಕೊಂಡು ಮೋಸ ಮಾಡೋರೇ ಜಾಸ್ತಿ. ಅದಕ್ಕೆ ತಂದೆ ತಾಯಿಗೆ ಪ್ರೀತಿ ಅಂದರೆ ಭಯ. ಎಲ್ಲಿ ನಮ್ಮ ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮೋಸ ಹೋಗ್ತಾರನ್ನೋ ಭಯ ಅವರಲ್ಲೂ ಕಾಡ್ತಾ ಇರುತ್ತಲ್ವಾ? ಹಾಗಂತ ಹೇಳಿ ಪ್ರೀತಿಲಿ ಎಲ್ಲರೂ ಮೋಸ ಹೋಗಿದಾರಾ? ಇಲ್ಲ ತಾನೇ. ಯಾರೋ ಮಾಡಿರೋ ತಪ್ಪಿಗೆ ಎಲ್ಲ ಪ್ರೇಮಿಗಳಿಗೂ ಕೆಟ್ಟ ಹೆಸರು. ಹೌದು, ನಿಜವಾದ ಪ್ರೇಮಿಗಳು ಯಾವತ್ತೂ ಮೋಸ ಮಾಡಲ್ಲ. ಅವ್ರ ಪ್ರಾಣ ಹೋದರೂ ಸರಿ, ಅವ್ರ ಪವಿತ್ರವಾದ ಪ್ರೀತಿನ ಪಡ್ಕೊಂತಾರೆ. ನೀನ್ ಹೇಳೋದು ನಿಜ ಕಣೆ. ನಮ್ಮ ಮನೇಲಿ ನನ್ನ ಪ್ರೀತಿನ ಒಪ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ಪ್ರೀತಿಗೋಸ್ಕರ ಪ್ರಾಣ ಬಿಡಬೇಡಿ ಅಂತ ನೀನೇ ಹೇಳಿ ಇವಾಗ ಸಾಯ್ತೀನಿ ಅಂತೀಯಲ್ಲೋ. ನೀನ್ ಸತ್ತೋದ್ರೆ ನಿನ್ ಪ್ರೀತಿಗೆ ಅರ್ಥ ಇರಲ್ಲ. ನಾಳೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಮೊದಲು ಅವಳನ್ನ ಮೀಟ್ ಮಾಡಿ ಒಂದು ನಿರ್ಧಾರ ತಗೋ. ಏನ್ ನಿರ್ಧಾರ ತಗೊಂಡೆ? ನಾನು ಒಬ್ಳೆ ನಿರ್ಧಾರ ತಗೊಂಡ್ರೆ ಸಾಕಾ? ನಿನ್ ಅನಿಸಿಕೆ ಏನೋ ಅಂತ ತಿಳ್ಕೊಬೇಡ್ದಾ? ನನ್ನ ಅನಿಸಿಕೆ ನಿನ್ನ ಅನಿಸಿಕೆ ಅನ್ನೋದೇನಿದೆ, ನಿಮ್ಮ ಅಪ್ಪನ ಅನಿಸಿಕೆ ತುಂಬಾ ಮುಖ್ಯ ಆಗುತ್ತೆ. ನಾನ್ ಪ್ರೀತಿ ಮಾಡಿದ್ದು ನಿನ್ನ, ನಮ್ಮ ಅಪ್ಪನಲ್ಲ. ನೀನು ಹುಟ್ಟಿದಾಗಿಂದ ಪ್ರೀತಿಯಿಂದ ಬೆಳೆಸಿದ್ದು ನಿಮ್ಮಪ್ಪ, ನಾನಲ್ಲ. ಬೆಳೆಸಿದ್ದಾರೆ, ತುಂಬಾ ಪ್ರೀತಿಯಿಂದನೇ ಬೆಳೆಸಿದ್ದಾರೆ. ಹುಟ್ತಾನೆ ತಾಯಿನ ಕಳ್ಕೊಂಡಿರೋ ನಾನು ಒಂದಿನ ತಂದೆ ಪ್ರೀತಿ ಏನು ಅಂತ ಕಾಣಲಿಲ್ಲ. ದುಡ್ಡಿನ ಮದ ತುಂಬಿರೋ ತಂದೆ ಮನೆ ತುಂಬಾ ಕೆಲಸಗಾರನಿಟ್ಟು ತುಂಬಾ ಪ್ರೀತಿಯಿಂದನೇ ಸಾಕಿದ್ದಾರೆ. ಅರಮನೆ ಅಂತಿರೋ ಮನೆ, ಓಡಾಡಕ್ ಕಾರು, ಸಮಯಕ್ಕೆ ತಕ್ಕಂತೆ ಚೆನ್ನಾಗಿ ನೋಡ್ಕೊಳ್ಳೋ ಕೆಲಸಗಾರನ ನಡುವೆ ನಾನು ತುಂಬಾ ಸುಖವಾಗಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಪಾಪ ಅವ್ರಿಗೇನ್ ಗೊತ್ತು, ಯಾರಿಂದನೂ ಸಿಗದಿರೋ ಪ್ರೀತಿ ನಿನ್ನಿಂದ ಸಿಗ್ತಿದೆ ಅಂತ. ಸರಿ, ಇವಾಗ ಏನ್ ಮಾಡೋಣ ಹೇಳು? ನಮ್ಮ ಪ್ರೀತಿನ ತುಂಬ ದಿನ ಮುಚ್ಚಿಡಕ್ಕಾಗಲ್ಲ. ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ನಮ್ಮ ಮನೇಲಿ ನಮ್ಮ ಪ್ರೀತಿ ವಿಷಯ ಹೇಳಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ ಕಣೋ. ಇದ್ರಲ್ಲಿ ಭಯ ಪಡೋ ಅಂಥದ್ದು ಏನೇ ಇದೆ?
ಪ್ರೀತಿ ಮಾಡಿರೋದೇ ನಿಜ ಅಂದಮೇಲೆ ಅದನ್ನ ಹೇಳ್ಕೊಳಕ್ ಯಾಕೆ ಭಯ ಪಡಬೇಕು? ಹಾಗಲ್ಲ ಕಣೋ, ನಮ್ಮ ಮನೇಲಿ ನಮ್ಮ ಪ್ರೀತಿ ವಿಷಯ ಹೇಳಿದ್ರೆ ಒಪ್ಪಲ್ಲ ಅನ್ಸುತ್ತೆ. ಇವಾಗ ನೀನೇ ಏನಾದರೂ ಮಾಡಬೇಕು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ನಿನ್ ಮೇಲೆ ನಂಬಿಕೆ ಇರೋದಕ್ಕೆ ತಾನೇ ನಾನು ನಿನ್ನ ಪ್ರೀತಿ ಮಾಡಿದ್ದು. ಸರಿ, ಹಾಗಾದ್ರೆ ನಡಿ, ಇವಾಗ್ಲೇ ನಿಮ್ಮ ಮನೆಗೆ ಹೋಗೋಣ, ನಮ್ಮ ಪ್ರೀತಿ ವಿಷಯನ ತಿಳಿಸೋಣ. ಲೋ, ನೀನ್ ನಮ್ಮ ಮನೆಗೆ ಬಂದು ಈ ಮಗಳನ್ನ ಪ್ರೀತಿ ಮಾಡ್ತಿದ್ದೀನಿ, ಅವಳು ಮದ್ವೆ ಆಗ್ತಾನೆ ಅಂದ ತಕ್ಷಣ ಸರಿ ಆಯ್ತು ಅಂತ ಹೇಳಿ ಮದ್ವೆ ಆಗಿ ಸುಖವಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅನ್ಕೊಂಡಿದ್ಯಾ? ನಿನ್ನ ಸಾಯಿಸ್ಬಿಡ್ತಾರೆ ಕಣೋ. ಏಯ್, ಲೋ, ನಿನ್ಗೆ ಹೇಳ್ತಿರೋದು ನಮ್ಮಪ್ಪ ನಿನ್ನ ಸಾಯಿಸ್ಬಿಡ್ತಾರಷ್ಟೇ. ಏಯ್, ಯಾಕೆ ಸಾಯಿಸ್ತಾರೆ? ಪ್ರೀತಿ ಮಾಡಿರೋದೇ ತಪ್ಪ ಅಥವಾ ಪ್ರೀತಿ ಮಾಡಿ ಮದ್ವೆ ಆಗೋದೇ ತಪ್ಪ? ನೋಡು, ನನ್ನ ಹಣೆ ಬರ್ದಲ್ಲಿ ಹಿಂಗೆ ಸಾಯ್ಬೇಕು ಅಂತ ಬರ್ದಿದ್ರೆ ನನ್ನ ಪ್ರೀತಿಗೋಸ್ಕರ ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧ ಕಣೆ. ಲೋ, ನೀನ್ ಸತ್ತೋದ್ರೆ ನಾನ್ ಬದುಕಿರ್ತೀನಾ? ನಾನು ಸತ್ತೋಗ್ತೀನಿ ಕಣೋ. ಸರಿ, ಹಾಗಾದ್ರೆ ಈ ಭೂಮಿ ಮೇಲೆ ಪ್ರೀತಿಗೋಸ್ಕರ ಎಷ್ಟೋ ಪ್ರೇಮಿಗಳು ಪ್ರಾಣನೇ ತ್ಯಾಗ ಮಾಡಿದ್ದಾರೆ. ಆ ಪ್ರೇಮಿಗಳಲ್ಲಿ ನಾವು ಅಮರ ಪ್ರೇಮಿಗಳಾಗೋಣ. ಬರ್ತೀಯಾ ನನ್ನ ಜೊತೆ? ಎಲ್ಲಿಗೆ? ಚಿನ್ನಿ, ನಾನು ನೀನು ಮೊದಲು ಯಾವ ಜಾಗದಲ್ಲಿ ಸೇರಿದ್ವೋ ಅದೇ ಜಾಗದಲ್ಲಿ ನಂದು ನಿಂದು ಕೊನೆ ಉಸಿರು ಹೋಗ್ಬೇಕು ಅನ್ನೋದೇ ನನ್ನ ಕೊನೆ ಆಸೆ ಕಣೆ. ಚಿನ್ನ, ನಿಜವಾಗ್ಲೂ ಸಾಯ್ಬೇಕಾ? ಯಾಕೆ, ನಾನು ನಿಂಗೆ ತಮಾಷೆ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಿದ್ಯಾ? ಹಾಗಲ್ಲ ಕಣೋ. ನೋಡು, ಹೇಗಿದ್ರು ಬದುಕಿರೋವಾಗ ನಾವು ಒಂದಾಗ್ಲಿಲ್ಲ, ಅಟ್ಲೀಸ್ಟ್ ಸತ್ತ ಮೇಲಾದರೂ ಒಂದಾಗೋಣ. ಏನಂತೀಯ? ನಮ್ಮ ಮನೇಲಿ ನಮ್ಮ ಪ್ರೀತಿನ ಒಪ್ಕೊಂಡಿದ್ರೆ ನಾವಿಬ್ರು ಬದುಕ್ತಿದ್ವೇನೋ. ಏನ್ ಮಾಡೋದು, ಅವ್ರಿಗೆ ಒಳ್ಳೆ ಹಳ್ಳಿಗಿಂತ ದುಡ್ಡಿರೋ ಹಳ್ಳಿಯೇ ಬೇಕು ಅಂತಾರೆ. ನೀವು ಹಂಗೆ ಇದ್ದೀರಾ ಕಣೆ. ಯಾವನೋ ಕೋಟ್ಯಾಧಿಪತಿ ಮಕ್ಳಿಗೆ ಲವ್ ಮಾಡೋದು ಬಿಟ್ಟು ನಮ್ಮಂತ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಲವ್ ಮಾಡ್ತಿರಲ್ಲೇ. ನಾ ಹುಡ್ಗಿರು ನಿಮ್ಮಂತ ಮಿಡಲ್ ಕ್ಲಾಸ್ ಹುಡುಗನ ಯಾಕೆ ಗೊತ್ತಾ ಲವ್ ಮಾಡೋದು? ಎಷ್ಟೇ ಕಷ್ಟ ಬಂದ್ರು ನಿಮ್ ಹುಡ್ಗಿರ್ನ ನೀವು ಬಿಟ್ಕೊಡಲ್ಲ ಅಂತ. ಹಾ, ಅದಕ್ಕೆ ತಾನೇ ಇವಾಗ ಸಾಯಕ್ ಬಂದಿರೋದು. ಸರಿ ಬಾ, ಹೇಗೋ ಇಲ್ಲಿ ತನಕ ಬಂದಿದ್ದೀವಿ, ವಿಷ ಕುಡ್ದು ಸತ್ತೋಗ್ಬಿಡೋಣ. ಬಾ ನನ್ನ ಜೊತೆ. ಏಯ್, ಏನಾಯ್ತೋ ನಿನ್ಗೆ? ಯಾಕೆ ಸಾಯ್ಬೇಕು ಹೇಳು? ನಾವ್ ಯಾಕೆ ಸಾಯ್ಬೇಕು ಅಂತ? ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಪ್ರೀತಿನ ಒಪ್ತಿಲ್ವಲ್ಲ, ಅದಕ್ಕೆ. ಅದಕ್ಕೆ ಸತ್ತೋಗ್ಬಿಡ್ಬೇಕಾ? ಈ ಭೂಮಿ ಮೇಲೆ ಅವ್ರ ಅಪ್ಪ ಅಮ್ಮ ಒಪ್ಪಿಲ್ಲ ಅಂತ ಎಲ್ಲ ಲವರ್ ಸತ್ತೋಗಿದಾರಾ? ಇಲ್ಲ ತಾನೇ, ಚಾನ್ಸೇ ಇಲ್ಲ. ಎಲ್ಲಾರು ಸುಖವಾಗೇ ಇದ್ದಾರೆ. ಅವ್ರ ತರನೇ ನಾವು ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಸುಖವಾಗಿರೋಣ ಕಣೆ. ಸುಖವಾಗಿರಕ್ ನಮ್ಮಪ್ಪ ಬಿಟ್ರೆ ತಾನೇ ನಿನ್ನ. ಏ ಅಪ್ಪ ಅಪ್ಪ ಅಪ್ಪ, ಏನೇ ಮಾಡ್ತಾರೆ ನಿಮ್ಮಪ್ಪ? ಹಬ್ಬ ಅಂದ್ರೆ ಸಾಯಿಸ್ಬೋದು ತಾನೆ? ಹೇಗಿದ್ರು ಸಾಯಕ್ಕೆ ಅಂತ ತಾನೆ ಇಲ್ಲಿ ತನಕ ಬಂದಿದ್ದು. ಏಯ್, ಸಾಯಿಸಿದ್ರೆ ಸಾಯಿಸ್ಲಿ ಬಿಡೆ, ಇಲ್ಲಿ ಸಾಯೋದೆ ಅಲ್ಲಿ ಸಾಯ್ತೀನಿ. ಅರ್ಥ ಮಾಡ್ಕೊಳೋ, ಕಾಲಿಗೆ ಬೀಳ್ತೀನೋ. ನೀ ನನ್ ಮುದ್ದು ಬಂಗಾರಿ ತಾನೆ, ನಾನು ಹೇಳೋ ಮತ್ ಕೇಳ್ತೀಯ ತಾನೆ? ಒಂದ್ಸಲ ನನ್ಗೋಸ್ಕರ ನಿಮ್ಮಪ್ಪನ ಹತ್ರ ಹೋಗ್ಬಿಟ್ಟು ನಿಮ್ ಮನೆಯವ್ರ ಜೊತೆ ಮಾತಾಡೋಣ ಪ್ಲೀಸ್ ಕಣೆ. ಇಲ್ಲ, ಇದು ಸಾಧ್ಯನೇ ಇಲ್ಲ. ನಮ್ಮ ಮನೆ ನಮ್ಮ ಪ್ರೀತಿ ವಿಷಯ ಹೇಳ್ಬಿಟ್ರೆ ನಿನ್ ಕೈ ಮುಗಿತೀನಿ. ಸಾಯಿಸ್ಬಿಡ್ತಾರೆ ಕಣೋ. ಹಾಗೇನು ಆಗಲ್ಲ ಕಣೆ, ಪ್ಲೀಸ್ ಕಣೆ, ನನ್ಗೋಸ್ಕರ ಬಾ. ಸರಿ ಆಯ್ತು. ಹಲೋ, ಎಲ್ಲಿದ್ದೀಯಾ ಡ್ರೈವರ್? ಎಷ್ಟೊತ್ತು ಬರಕ್ಕೆ ನಾನು ಕಾಯ್ತಾ ಇದ್ದೀನಿ. ಬೇಗ ಬಾ, ನನಗೆ ಲೇಟ್ ಆಗ್ತಾ ಇದೆ.
ಬೇಗ ಬಾ. ಯಾಕಮ್ಮ ಎಷ್ಟೊತ್ತು ಎಲ್ಲಿಗೆ ಹೋಗಿದೀಯಾ? ನಾನು ಎಷ್ಟು ಗಾಬರಿ ಆಗಿದ್ದೀನಿ ಗೊತ್ತಾ? ಅಪ್ಪ ಅದು ಸ್ಪೆಷಲ್ ಕ್ಲಾಸ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹೌದಾ, ಸರಿನಮ್ಮ. ಇವ್ರು ಯಾರು ಗೊತ್ತಾಗ್ಲಿವಲ್ಲ? ನಾನು ನಿಮ್ಮ ಮಗಳ ಫ್ರೆಂಡ್ ಅಂಕಲ್. ಹೌದಾ, ಆಯ್ತು. ನನಗೆ ಸ್ವಲ್ಪ ಕೆಲಸ ಇದೆಯಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಪ್ಪ ಕರೆದೇನಮ್ಮ? ಅದು ಇವನು ನಾನು ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ. ಏನಂತೆ? ಇನ್ನೊಂದ್ಸಲ ಹೇಳು. ಹೌದು ಅಂಕಲ್, ನಾನು ನಿಮ್ಮ ಮಗಳು 5 ವರ್ಷದಿಂದ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪ್ರೀತಿನ ಒಪ್ಕೊಳ್ಳಿ. ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ಪ್ಲೀಸ್ ಅಂಕಲ್. ನಮ್ಮ ಪ್ರೀತಿನ ಒಪ್ಕೊಳ್ಳಿ. ಇದೇ ಕೊನೆ. ಇನ್ನೊಂದ್ಸಲ ನೀನು ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಏನ್ ತಿಳಿದೆ ನೀನು? ಪ್ಲೀಸ್ ಅಪ್ಪ, ಅವ್ನು ಹೇಳ್ತಾ ಇರೋದು ನಿಜ ಅಪ್ಪ. ನನ್ಗೂ ಅವ್ನ್ ಬಿಟ್ಟು ಬದುಕಿರೋಕ್ಕಾಗಲ್ಲಪ್ಪ. ಪ್ಲೀಸ್ ಅಪ್ಪ, ನಮ್ ಪ್ರೀತಿನ ಒಪ್ಕೊಳ್ಳಿ. ಸರಿ ಆಯ್ತು. ಈಗ ಅವನು ಏನು ಕೆಲಸ ಮಾಡ್ತಿದ್ದಾನೆ? ಅವನು ಕೆಲಸ ಹುಡುಕ್ತಾ ಇದ್ದೀನಿ. ಒಂದೊಳ್ಳೆ ಕಡೆ ಕೆಲಸ ಸಿಕ್ಕಿದ್ಮೇಲೆ ನಿಮ್ಮ ಮಗಳನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ತಿನ್ನಕ್ಕೆ ಗತಿಯಿಲ್ಲಾರದ ಬಿಕಾರಿ ನೀನು ನನ್ನ ಮಗಳು ಕೊಡ್ಬೇಕ ನಿನಗೆ? ನಾನು ಬಿಕಾರಿ ಆಗಿರ್ಬೋದು, ಆದರೆ ನನ್ನ ಪ್ರೀತಿ ಬಿಕಾರಿ ಅಲ್ಲ. ದಯವಿಟ್ಟು ನಮ್ಮ ಪ್ರೀತಿನ ದುಡ್ಡಿಂದ ಅಳಿಬೇಡಿ ನೀವು. ಮುಚ್ಚೋ ಬಾಯಿ, ಸಾಕು. ನಿನ್ನ ಪ್ರೀತಿ ನನ್ನ ಮಗಳು ಹೊಟ್ಟೆ ತುಂಬಿಸಕ್ಕೆ ಆಗಲ್ಲ. ನನ್ನ ಮಗಳು ಹಾಕೊಳ್ಳೋ ಚಪ್ಪಲಿ ಬೆಲೆ ಗೊತ್ತೇನು? ಅದರಲ್ಲಿ 1 ತಿಂಗಳು ಕೂತ್ಕೊಂಡು ತಿನ್ನಬಹುದು ನೀನು. ಏನ್ ತಿಳಿದೀಯ? ಅಪ್ಪ, ಅವನು ಬಡವನೇ ಆಗಿರ್ಬೋದು, ಆದ್ರೆ ಪ್ರೀತಿಲಿ ಶ್ರೀಮಂತ. ನೀನ್ ಕೋಟ್ಯಾಧೀಶನ್ ಕೊಟ್ಟು ಮದುವೆ ಮಾಡಿದ್ರು ಅಲ್ಲಿ ನಾನು ತುಪ್ಪಾಗಿಡ್ತೀನಿ ಅಂತ ಅನ್ಸುತ್ತಪ್ಪ ನಿನ್ಗೆ? ಅದೆಲ್ಲ ನಿನಗ್ ಗೊತ್ತಾಗತ್ತಿಲ್ಲ. ಒಳಗಡೆ ನಡಿ ನೀನು. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಅವ್ನ್ ಬಿಟ್ಟು ಬದುಕಿರಲ್ಲ ಅಪ್ಪ. ಪ್ಲೀಸ್ ಅಪ್ಪ, ನಿಮ್ ಕಾಲಿಗೆ ಬೀಳ್ತೀನಿ, ನಮ್ ಪ್ರೀತಿನ ಒಪ್ಕೊಳ್ಳಿ. ಹೌದಮ್ಮ, ನೀನು ಹೇಳ್ತಾ ಇರೋದು ನಿಜ. ಅವನ ಬಿಟ್ಟು ನೀನು ಬದುಕಿರೋಕೆ ಆಗಲ್ಲ. ಅದಕ್ಕೆ ಈ ನನ್ನ ಮಗನ್ನ ಚಿನಿ, ನೋಡು, ಏನಾಯ್ತೆ ನಿನ್ಗೆ? ನಂಗೆ ಗೊತ್ತಿತ್ತು ಕಣೋ, ನಮ್ಮ ಮನೇಲಿ ನಮ್ಮ ಪ್ರೀತಿ ಒಪ್ಪಲ್ಲ ಅಂತ. ಅದಕ್ಕೆ ನಿನ್ಗಿಂತ ಮುಂಚೆನೆ ನಾನೇ ವಿಷ ಕೊಡ್ತಿದ್ದೆ. ವಿಷಾನ? ಅಯ್ಯೋ, ಹಿಂಗೇನು ಆಗಲ್ಲ ಕಣೆ, ನಿಂಗೇನು ಆಗಲ್ಲ. ಗಾಡಿ ನಿಲ್ಸಪ್ಪ. ಹುಡುಗಿ ಉಸಿರೇ ನಿಂತೋಗಿದೆ. ಆಸ್ಪತ್ರೆಗೆ ಹೋಗಿ ಪ್ರಯತ್ನ ಇಲ್ಲ. ಗಾಡಿ ನಿಲ್ತಿರ್ಸಪ್ಪ. ನಿಂಗೊಂಚೂರು ಕನಿಕರವೇ ಇಲ್ವಾ? ಕಂಡ ಕಾರಣ ಕೇಳಲ್ಲ. ಅವನು ಇರದ ಲೋಕವೇ ಬೇಕಿಲ್ಲ.
ಹಾಗೆ ಕೂಗಲೇ ಇಲ್ಲ, ಕಟ್ಟಿ ಕಾಯಲು ಅವನಿಲ್ಲ, ಒಂಟಿಯಾಗಿ ಬದುಕೋಕಲ್ಲ, ಪ್ರೀತಿ ಹಂತ ತಲುಪಲೇ ಇಲ್ಲ, ಹಣೆ ಬರಹ ಬರೆದು ನೀ ಹೋದರೇನು. ಲೋ, ನಿನ್ನಾಸೆ ಏನೋ ಹೇಳ್ದೆ, ನನ್ನಾಸೆ ಏನು ಅಂತ ಕೇಳಲ್ವಾ? ಸರಿ, ನಿನ್ನ ಆಸೆ ಏನು ಅಂತ ಹೇಳೆ. ನನ್ ಸತ್ರು ಸಹ ನೀನೇ ನನ್ ಕೊರಳಿಗೆ ತಾಲಿ ಕಟ್ಟಬೇಕು ಅನ್ನೋದೇ ನನ್ ಕೊನೆ ಆಸೆ ಕಣೋ. ಕೊನೆ ಬರಹ ಬರೆದು ಮುಗಿಸೋಣ ನಾನು, ವಿಧಿ ಬರೆಯುವ ನೀನೇ ಬ್ರಹ್ಮ, ನಿಂಗೊಂಚೂರು ಕನಿಕರವೇ ಇಲ್ವಾ, ಕಿತ್ತುಕೊಂಡ ಕಾರಣ ಕೇಳಲ್ಲ, ಅವನು ಇರದ ಲೋಕವೇ ಬೇಕಿಲ್ಲ. ಏನ್ ಮಾಡ್ತಾ ಇದೀಯಪ್ಪ? ಇವ್ಳು ಬದುಕಿರೋವಾಗ ಈ ಶ್ರೀಮಂತ ಈ ಬಡವನ್ ಕೊಟ್ಟು ಮದ್ವೆ ಮಾಡು ಅಂದ್ರೆ ಒಪ್ಕೊಂಡ್ಲಿಲ್ಲ. ಸತ್ತ ಮೇಲೆ ತಾಳಿ ಕಟ್ತೀನಿ. ಮುಟ್ಟಿನಾದ್ರೂ ಸಿಕ್ಕಿ ಕಟ್ಬಿಡು. ವಿಧಿ ಬರೆಯುವ ನೀನೆ ಬ್ರಹ್ಮ, ನಿಂಗೊಂಚೂರು ಕನಿಕರವೇ ಇಲ್ವಾ. ಸ್ನೇಹಿತರೆ, ಈ ಕಿರುಚಿತ್ರದ ಮೂಲಕ ಹೇಳೋದು ಏನಂದ್ರೆ, ದಯವಿಟ್ಟು ಯಾರು ಪ್ರೀತಿಗೋಸ್ಕರ ಪ್ರಾಣ ಬಿಡಬೇಡಿ. ಪ್ರೀತಿನೇ ಜೀವನ ಅಲ್ಲ. ನಿಮ್ಮ ಮನೇಲಿ ನಿಮ್ಮನ್ನ ನಂಬಿ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಅಷ್ಟೇ ಯಾಕೆ, ಯಾರೋ ಹೊಟ್ಟೆಲಿ ಹುಟ್ಟಿರೋ ನಮ್ಮ ಸ್ನೇಹಿತರು ಕೂಡ ಸ್ವಂತ ಅಣ್ಣ ತಮ್ಮಂಗಿಂತ ಹೆಚ್ಚು. ಅವರು ಕೂಡ ನಿಮ್ಮ ಸಾಧನೆಗೋಸ್ಕರ ಕಾಯ್ತಾ ಇರ್ತಾರೆ. ನೀವು ನಿಮ್ಮ ಜೀವನನ ಹೇಡಿಗಳ ತರ ಅಂತ್ಯ ಮಾಡ್ಕೋಕ್ ಹೋಗ್ಬೇಡಿ. ನಿಮ್ಮ ಸಾಧನೆ ಮೂಲಕ ಅವರ ಕಣ್ಣಲ್ಲಿ ನೀರು ಬರಬೇಕು ಹೊರತು ನಿಮ್ಮ ಸಾವಿನಿಂದಲ್ಲ. 20 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಕಷ್ಟಪಟ್ಟು ಅವರ ಆಸೆಗಳನ್ನೆಲ್ಲ ದೂರವಿಟ್ಟು ತನ್ನ ಮಕ್ಕಳಿಗೋಸ್ಕರ, ಮಕ್ಕಳ ಸುಖಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಆ ತಂದೆ ತಾಯಿ ಬೆಳೆಸಿರ್ತಾರೆ. ಅವರು ಕೋಟಿ ಕೋಟಿ ಕನಸು ಕಂಡಿರ್ತಾರೆ ಅಲ್ವಾ. ಆ ಕನಸುಗಳ ನಡುವೆ ಯಾರೋ ಒಬ್ಬ ಬಂದು ನಿಮ್ಮ ಮಗಳನ್ನ ನಾನು ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ, ದಯವಿಟ್ಟು ನನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳಿದಾಗ ಆ ಜೀವ ಹೇಗ್ ತಾನೇ ಒಪ್ಪಕ್ ಸಾಧ್ಯ? ನನ್ನ ಪ್ರಕಾರ ಎಲ್ಲ ಮಕ್ಕಳು ಅವ್ರ ತಂದೆ ತಾಯಿಗೆ ಒಂದಲ್ಲ ಒಂದ್ಸಲ ಮೋಸ ಮಾಡಿರ್ತಾರೆ. ಒಂದೊಂದಿನ ಊಟಕ್ಕೂ ಕಷ್ಟಪಡ್ತಿರೋ ತಂದೆ ತಾಯಿಗೆ ಅಪ್ಪ ಬುಕ್ಸ್ ತಗೋಬೇಕು, ಅಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಕೇಳಿದಾಗ ಎಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತ, ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಕೇಳಿದಷ್ಟು ದುಡ್ಡು ಕೊಟ್ಟಿರ್ತಾರೆ. ಆ ದುಡ್ಡನ್ನ ತಗೊಂಡು ಮಕ್ಕಳು ಮಾಡೋದಾದ್ರೂ ಏನು, ಲವ್ವರ್ನ ಕರ್ಕೊಂಡು ಪಾರ್ಕು ಸಿನಿಮಾ ಅಂತ ಸುತ್ತಾಡ್ತಾರೆ. ಲವ್ವರ್ಗೋಸ್ಕರ ಅಪ್ಪ ಅಮ್ಮ ಹತ್ರ ಸುಳ್ಳು ಹೇಳ್ತೀವಿ, ಆದ್ರೆ ಅಪ್ಪ ಅಮ್ಮನಿಗೋಸ್ಕರ ಲವ್ವರ್ ಹತ್ರ ಯಾಕೆ ಸುಳ್ಳು ಹೇಳಕ್ಕಾಗಲ್ಲ? ಲವ್ವರ್ ಜೊತೆ ಮದ್ವೆ ಆಗಕ್ಕೆ ತಂದೆ ತಾಯಿನೇ ಬಿಟ್ಟೋಗ್ತೀರಾ, ಆದ್ರೆ ತಂದೆ ತಾಯಿಗೋಸ್ಕರ ಲವ್ವರ್ನ ಯಾಕೆ ಬಿಟ್ಟು ಬರಕ್ಕಾಗಲ್ಲ? ಲವ್ವರ್ನ ಒಂದು ಪ್ರಾಮಿಸ್ಗೆ ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಬಿಡ್ತೀರಾ, ಆದ್ರೆ ಅಪ್ಪ ಅಮ್ಮ ಹೇಳಿದಾಗ ಕೇಳಿದ್ದೀರಾ? ಇಲ್ಲ. ದೊಡ್ಡೋರು ಒಂದ್ ಮಾತು ಹೇಳಿದ್ದಾರೆ, ಹುಟ್ಟು ದರಿದ್ರವಾದ್ರೂ ಸಾವು ಚರಿತ್ರೆ ಆಗಿರ್ಬೇಕು ಅಂತ. ದಯವಿಟ್ಟು ಸ್ನೇಹಿತರೆ, ಈ ಪ್ರೀತಿ ಅನ್ನೋ ಸುಳಿಯಲ್ಲಿ ಸಿಕ್ಕಿ ಯಾರು ಸಾವಿಗೀಡಾಗಬೇಡಿ. ನಿಮ್ಮ ಮನಸ್ಸಲ್ಲಿ ಅಪ್ಪ ಅಮ್ಮ ಬಗ್ಗೆ ಸ್ವಲ್ಪವಾದ್ರೂ ಕಾಳಜಿ ಇದ್ರೆ, ಸ್ವಲ್ಪವಾದ್ರೂ ಅವರ ಮೇಲೆ ಪ್ರೀತಿ ಇದ್ರೆ, ದಯವಿಟ್ಟು ಯಾರು ಪ್ರೀತಿಗೋಸ್ಕರ ಪ್ರಾಣ ಬಿಡಬೇಡಿ. ಇಷ್ಟು ಹೊತ್ತು ತಾಳ್ಮೆಯಿಂದ
ಕಿರುಚಿತ್ರ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ದಿಲೀಪ್ ಕುಮಾರ್ ಎನ್ ಮಳಬಾ.